ನಮಸ್ಕಾರ ಸರ್. ಏನಿವತ್ತು ಇಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವ ಅಧ್ಯಕ್ಷರು ಪ್ರಕಾಶ್ ಗೌಡ್ರು, ಹಾಗೆ ನಮ್ಮ ಬ್ರದರು ಅವರು, ಅದೇ ರೀತಿ ರಕ್ಷಣಾ ವೇದಿಕೆ ಅಧ್ಯಕ್ಷರು ನನಗೆ ಅವ್ರು ಹೇಳ್ಬೇಕು, ನನ್ನ ಹೀರೋ ಅವರು. ನಿಜವಾಗಲೂ ತುಂಬ ಸಂತೋಷ ಆಗುತ್ತೆ ಅವ್ರು ನೋಡಿದ ತಕ್ಷಣ. ಅದೇ ರೀತಿ ನನ್ನ ತಮ್ಮಂದಿರು ಇಬ್ಬರು, ಗಂಗಾಧರ, ಕಿರಣ್, ನಮ್ಮ ಸೀನಣ್ಣ, ನಾಗರಾಜಣ್ಣ, ಇವರು ಎಲ್ಲ ಇವತ್ತು ಸೇರಿರೋ ಉದ್ದೇಶ ಏನಂದರೆ, ನಿನ್ನೆ 9/12/2025ನೇ ದಿನ ನಮ್ಮ ಪೂಜ್ಯ ಗುರುಗಳಾದ ಆಲಂಗೂರು ಸೀನಣ್ಣನವರ ಪುಣ್ಯಸ್ಮರಣೆ ಅಂಗವಾಗಿ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತು ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ ವಿಲ್ಸನ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟು ಹಮ್ಮಿಕೊಳ್ಳಲಾಗಿತ್ತು. ಅದು 7ನೇ ತಾರೀಕಿಂದ 9ನೇ ತಾರೀಕುವರೆಗೂ ನಡೀತು. ಅದಕ್ಕೆ ಪ್ರತಿಯೊಬ್ಬರು ತುಂಬ ಶ್ರಮ ವಹಿಸಿದ್ದಾರೆ. ಅದರಲ್ಲಿ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಮನ ಸಹಾಯ ಮಾಡಿರುವ ಎಲ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಅದೇ ರೀತಿ ಅನೇಕ ಗಣ್ಯರು ಅದಕ್ಕೆ ಬಂದಿದ್ದಾರೆ. ಪ್ರತಿಯೊಬ್ಬರಿಗೂ ನಾನು ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವರಿಗೆ ನಾನು ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸಂಘಟನೆ ಕಡೆಯಿಂದ ಮಾಡ್ತಾಯಿದ್ರು, ಆ ಸಂಘಟನೆಗೆ ಬೆಲೆ ಕೊಟ್ಟು ತಾವೆಲ್ಲರೂ ಬಂದು ಅಲ್ಲಿ ನಮ್ಮ ಆಲಂಗೂರು ಸೀನಣ್ಣ ಅವರಿಗೆ ತಮ್ಮ ನಮನಗಳು ಸಲ್ಲಿಸಿದ್ದಾರೆ. ಅದಕ್ಕೆ ನಾನು ಅವರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ಇವತ್ತು ನಮ್ಮ ಭವಾನಕ್ಕನವರು ಇಲ್ಲಿ ಬಂದು ಒಂದು ಕೃತಜ್ಞತೆ ಹೇಳಬೇಕಾಗಿತ್ತು. ಅವರು ಒಂದು ಅರ್ಜೆಂಟ್ ಆಪರೇಷನ್ ಇದೆ, ಬೇರೆ ಒಂದು ಪೇಷಂಟಿಗೆ ಅಂತ ರಾತ್ರಿ ಕರೆ ಮಾಡಿದಾಗ ಅವರು 3 ಗಂಟೆಗೆಲ್ಲ ಬೆಂಗಳೂರು ಹೋಗಿದ್ದಾರೆ. ಅದಕ್ಕೆ ಅವರು ಇಲ್ಲಿ ಬರೋಕ್ಕಾಗಲಿಲ್ಲ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಬಂದು ಅವರು ಕೃತಜ್ಞತೆ ಸಲ್ಲಿಸ್ತಾರೆ. ಆ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಕಾಂಗ್ರೆಸ್ಸಿಂದ, BJPಯಿಂದ, JDSಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖಂಡರು, ಗಣ್ಯರು, ಕಾರ್ಯಕರ್ತರು, ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಸೀನಣ್ಣವರ ಅಭಿಮಾನಿಗಳೆಲ್ಲ ಬಂದಿದ್ದಾರೆ. ಅವರು ಎಲ್ಲರಿಗೂ ನಮ್ಮ 2 ಸಂಘಟನೆಗಳ ಪರವಾಗಿ ನಾನು ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇನ್ನೊಂದು ವಿಷಯ ಹೇಳಬೇಕು. ನಾವು ಈ 2 ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತು ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಇದೇ ನಮ್ಮ ಆಲಂಗೂರು ಸೀನಣ್ಣ ಅವರ ಹೆಸರಲ್ಲಿ ಸುಮಾರು ಕಾರ್ಯಕ್ರಮಗಳು ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ. ಅದರ ರೂಪರೇಖೆಗಳ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಪ್ರತಿಯೊಂದು ನಾವು ಪಂಚಾಯತಿ ವೈಸು, ಹೋಬ್ಳಿ ವೈಸು, ಸ್ಕೂಲ್ಸ್ಗಾಗಲಿ, ಹೆಲ್ತ್ ಕ್ಯಾಂಪ್ ಆಗಲಿ ಅವರ ಹೆಸರಲ್ಲಿ ಮಾಡಬೇಕಂತಿದ್ದೀವಿ. ಅದೇ ರೀತಿ ರಕ್ತದಾನ ಶಿಬಿರಗಳು ಇಂಥವೆಲ್ಲ ಮಾಡಬೇಕಂತ ಇದ್ದೀವಿ. ಇವಾಗ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಗಣ್ಯರು, ಮುಂದಿನ ಕಾರ್ಯಕ್ರಮಗಳು ಇದೇ ಸಹಕಾರ ಕೊಡಬೇಕಂತ ನನ್ನ ಕಳಕಳಿ ಮನವಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಜೊತೆ ಈ ದಿನ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಧ್ಯಕ್ಷರಾದಂಥ ಬಾಲಕೃಷ್ಣರವರು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಹರೀಶ್ ಗೌಡ್ರು, ನಮ್ಮ ಚಲಪ್ಪಲ್ಲಿ ಯುವ ಮುಖಂಡರಾದಂತಹ ಗಂಗಾಧರ್ರವರು, ಗುತ್ತಿಗೆದಾರರಾದಂತಹ ಕಿರಣ್ ಅವರು, 4 ಜನರು ನಮ್ಮ ಜೊತೆ ಇಲ್ಲಿ ಕೂತಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ, ನಿನ್ನೆ ಒಂದು 10 ದಿನಗಳಿಗೆ ಮುಂಚೆ ನಾನು, ನಮ್ಮ ಹರೀಶ್ ಗೌಡ್ರು, ನಮ್ಮ ಬಾಲೂರವರು 3 ಜನನು ಒಂದು ನಮ್ಮ ಸ್ವಂತ ಕೆಲಸದ ನಿಮಿತ್ತ ಬೈಪಲ್ಲಿಗೆ ಹೋಗಿ ಬರ್ತಾ ಇದ್ವಿ. ಬರ್ತಾ ಸುಮಾರು ಒಂದು 10 ವರ್ಷ, ಒಂದು 4-5 ವರ್ಷಗಳಿಗಿಂತ ಮುಂಚೆ ಪ್ರತಿ ವರ್ಷವೂ ಆಲಂಗೂರು ಸೀನಣ್ಣನವರ ಪುಣ್ಯತಿಥಿ ದಿನ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರು, ಕ್ರೀಡಾ ಕಾರ್ಯಕ್ರಮ ಅಂತೇಳಿ. ಅದನ್ನು ನೆನೆಸ್ಕೊಂಡ್ವಿ. ಹತ್ತಿರ ಬಂತಲ್ವ, ಈ ವರ್ಷ ಏನನ್ನ ನಡೆಸ್ಕೋಬೇಕು ಅಂತೇಳಿ ನಾವು ನೆನೆಸ್ಕೊಂಡಾಗ ನಮ್ಮ ನಮ್ಮ ಬಾಲಕೃಷ್ಣರವರು ಏನನ್ನ ಮಾಡೋಣ ನೋಡಿ ಅಂತಂದರು. ಅದೇ ವೇಳೆಗೆ ನಾವು ಚಲಪಲ್ಲಿ ಹತ್ರ ಬಂದ್ವಿ. ಚಲಪಲ್ಲಿ ಹತ್ರ ಬಂದಾಗ ಅಲ್ಲೊಂದು ಕ್ರಿಕೆಟ್ ಗ್ರೌಂಡ್ ಕಾಣಿಸ್ತು. ಮೊದಲು ಯಾರೋ ಒಂದು ಹುಡುಗರು ಕ್ರಿಕೆಟ್ ಆಡಿಸ್ತಾ ಇದ್ರು.
ಆ ಒಂದು ಮೈದಾನ ಕಾಣಿಸಿದಾಗ ಇಲ್ಲೊಂದು ಕ್ರಿಕೆಟ್ ಮಾಡಿಸ್ಬಿಡೋಣ ಅಂತೇಳಿ ನಾನೊಂದು ಸಲಹೆ ಕೊಟ್ಟೆ. ನನ್ನ ಸಲಹೆಗೆ, ನನ್ನ ಒಂದು ಮಾತಿಗೆ ಬೆಲೆ ಕೊಟ್ಟಂತಹ ಇಬ್ಬರು ಅಧ್ಯಕ್ಷರು ಒಪ್ಕೊಂಡು ನಮ್ಮ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾಗ ಅವರಿಬ್ಬರಿಗೂ ಧನ್ಯವಾದಗಳನ್ನ ಮೊದಲನೇದಾಗಿ ಅವ್ರಿಗೆ ಅರ್ಪಿಸ್ತೇವೆ. ಅದೇ ರೀತಿಯಾಗಿ ನಮ್ಮ ಭವಾನಿ ಅಕ್ಕ ಅವರು ನಮ್ಮ ಹಿಂದೆ ನಿಂತರು, ನಮ್ಮ ಮುಂದೆ ನಿಂತರು. ಒಂದು ಹೆಣ್ಣು ಮಗು ಹಗಲು ರಾತ್ರಿ ಅಂದೇ ಅವ್ರ ತಂದೆ ಕಾರ್ಯಕ್ರಮ ಅನ್ನೋದಕ್ಕಿಂತ ಈ ಮುಳಬಾಗಲ್ ತಾಲೂಕಿನ ಜನತೆಯ ಹೃದಯದಲ್ಲಿರುವಂಥ ವ್ಯಕ್ತಿಯ ಕಾರ್ಯಕ್ರಮ ಅನ್ನೋದನ್ನ ಅವರು ಹಗಲು ರಾತ್ರಿ 8:30 9 ಗಂಟೆಯಲ್ಲಿ ಕೂಡ ಅದೇ ಗ್ರೌಂಡಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಭವಾನಿ ಅಕ್ಕ ಅವರು. ಆ ಒಂದು ಕಾರ್ಯಕ್ಕೆ ಅವ್ರಿಗೂ ಕೂಡ ನಮ್ಮ ಜೊತೆ ನಿಂತ್ಕೊಂಡಿದ್ದಕ್ಕೆ ಅವರು ಕೂಡ ಒಬ್ಬ ಅತಿಥಿಯಾಗಿ ಬಂದು ಒಂದು ಹಾರ ಹಾಕ್ಸ್ಕೊಂಡು ಹೋಗ್ಬೋದಾಗಿತ್ತು ಎಲ್ಲರಂತೆ. ಆದರೆ ಅವ್ರು ಹಂಗೆ ಮಾಡಲಿಲ್ಲ. ಅದು 8:30 ಬಂದು ಅಲ್ಲಿ ಸ್ಟೇಜ್ ಹಾಕ್ತಾ ಇರೋದಕ್ಕೆ ಅದು ಅಲ್ಲಿ ಹಾಕಿ ಇಲ್ಲಿ ಹಾಕಿ ಅಂತ ಹೇಳ್ಬಿಟ್ಟು ನಮಗೊಂದು ನಿರ್ದೇಶನ ಕೊಟ್ಟರು. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಅದೇ ರೀತಿಯಾಗಿ ನಾವು ಯಾರ ಹತ್ರನೂ ಯಾವುದೇ ಹಣಕಾಸಿನ ವ್ಯವಹಾರ ಮಾಡೋದು ಬೇಡ ಈ ಕಾರ್ಯಕ್ರಮಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಬ್ರದರ್ ಬಾಲೂರವ್ರು ಹೇಳಿದರು. ಆದರೆ ನಾವೊಂದು ಕಾರ್ಯಕ್ರಮ ಅಲ್ಲಿ ಶುರು ಮಾಡಿದಾಗ ಅತಿಥಿಗಳನ್ನು ಪಕ್ಷಾತೀತವಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾವು ಈ ಮುಳಬಾಗಲ್ ತಾಲೂಕಿನ ಎಲ್ಲ ಮುಖಂಡರನ್ನು ಭೇಟಿ ಮಾಡಿ ತಾವು ಬರಬೇಕು ಅಂತೇಳಿ ಅವ್ರಿಗೆ ಆಹ್ವಾನ ಕೊಟ್ಟಾಗ ಅವರಾಗಿ ಅವರು ಮುಖಂಡರನ್ನು ಕಳಿಸಿದ್ದಾರೆ. ಮೊದಲನೇದಾಗಿ ನಮ್ಮ ಮುಳಬಾಗಲ್ ತಾಲೂಕಿನ ಮುಖಂಡರಿಗೆ BJP ಅವ್ರನ್ನ ಮುಖಂಡರನ್ನ ಕರೆಸಿದಂತಹ ನಮ್ಮ ಗಂಗಾಧರ್ರವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕಾಂಗ್ರೆಸ್ ಮುಖಂಡರನ್ನ ಕರೆಸಿದಂತಹ ನಮ್ಮ ಕಿರಣ್ ರವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಮೂರೂ ಪಕ್ಷದ ಮುಖಂಡರನ್ನ ಕರೆಸಿದಂತಹ JDS ಪಕ್ಷವನ್ನ ಸೇರಿ ಮೂರೂ ಪಕ್ಷದ ಮುಖಂಡರನ್ನ ಕರೆಸಿದಂತಹ ಇಬ್ಬರು ಅಧ್ಯಕ್ಷರುಗಳಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಅಲ್ಲಿ ಬಹುಮಾನಗಳನ್ನ ಘೋಷಣೆ ಮಾಡಿ 4 ಬಹುಮಾನಗಳನ್ನು ನೀಡಿದಂತಹ ಸಮೃದ್ಧಿ ಮಂಜುನಾಥ್ ಸರ್ ಅವ್ರಿಗೆ ಮತ್ತು ನೆಲ್ಲೂರು ರಘುಪತ್ ರೆಡ್ಡಿನವ್ರಿಗೆ, ಅದೇ ರೀತಿಯಾಗಿ ನಮ್ಮ ಗೊಲ್ಲಳ್ಳಿ ಪ್ರಭಾಕರನ್ ಅವ್ರಿಗೆ, ಬಂಡಳ್ಳಿ ಲಕ್ಷ್ಮಣನವ್ರಿಗೆ, ಈ 4 ಜನಕ್ಕೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಮನವಿಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿ ಯಶಸ್ಸು ಕಾಣಬೇಕು ಅಂತಂದ್ರೆ ಪತ್ರಿಕಾ ಮಾಧ್ಯಮದವರು ಹಾಗೂ ದೃಶ್ಯ ಮಾಧ್ಯಮದವರು ಇವರಿಬ್ಬರು ಕೂಡ ನಮಗೆ ನಿರಂತರ ನಮ್ಮ ಜೊತೆ ಇದ್ದು ನಮ್ಮ ಕಾರ್ಯಕ್ರಮಗಳನ್ನ ಮುಳಬಾಗಲ್ ತಾಲೂಕಿನ ಜನತೆಗೆ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿ ನಮಗೆ ಇನ್ನು ಚಿಕ್ಕ ಹುಡುಗರು ಒಂದು 700 ಜನ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಾವು ಎಲ್ಲ ಕಾರ್ಯಕ್ರಮಕ್ಕೆ ಅದು ಬೇಕು ಇದು ಬೇಕು ನಾವು ಅದನ್ನ ತರೋದ್ರಲ್ಲಿ ಅಲ್ಲಿ ಮಾಡೋದ್ರಲ್ಲೇ ಇದ್ವಿ. ಆದರೆ ಆ ಮೈದಾನವನ್ನ ಸಿದ್ಧಪಡಿಸೋದು, ಅಲ್ಲಿ ಅಂಪೈರಿಂಗ್ ಮಾಡೋದ್ರನ್ನ ನೋಡೋದು, ಆ ಮೈದಾನದ ಬೌಂಡ್ರಿಗಳು ಹಾಕೋದು, ಅಲ್ಲಿ ಪಿಚ್ ರೆಡಿ ಮಾಡೋದು, ಇವೆಲ್ಲವನ್ನ ನಮ್ಮ ವಂಶಿ, ಗಂಗಾಧರ, ಚಿನ್ನಿ ಮತ್ತೆ ಇನ್ನೊಬ್ಬನ ಹೆಸರು ಇವರನ್ನೆಲ್ಲ ಒಂದು 10 ಜನ ಟೀಮನ್ನು ಮಾಡಿಕೊಂಡು ಪಿಚ್ಗುಂಟ್ಲಹಳ್ಳಿಯ ಸುನಿಲ್ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು, ಒಬ್ಬ ಒಳ್ಳೆ ಕ್ರಿಕೆಟ್ ಆಟಗಾರ, ಆ ಸುನಿಲ್ ಮತ್ತು ದೊಡ್ಡ ಲಕ್ಷಟ್ಟಳ್ಳಿ ಮಣೀರ್ ಅವರಿಬ್ಬರು ಸೇರಿಕೊಂಡು ಆ ಹುಡುಗರನ್ನ ಜೊತೆಯಲ್ಲಿ ಇಟ್ಕೊಂಡು ಆ ಮೈದಾನವನ್ನು ಸಿದ್ಧಪಡಿಸಿದ್ರು. ಅಲ್ಲಿ ಸುಸೂತ್ರವಾಗಿ ಕಾರ್ಯಕ್ರಮ ಈ ಪಂದ್ಯಾವಳಿಗಳನ್ನು ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇಷ್ಟೊಂದು ಯಶಸ್ಸಿಗೆ ಕಾರಣರಾದಂತಹ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಬಾಲಕೃಷ್ಣರವ್ರಿಗೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಹರೀಶ್ ಗೌಡ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಏನಿವತ್ತು ಒಂದು ಸಂತಸದ ಸುದ್ದಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಈಗಾಗಲೇ ತಮಗೆಲ್ರಿಗೂ ಗೊತ್ತಿರೋ ಹಾಗೆ 7ನೇ ತಾರೀಕಿಂದ 9ನೇ ತಾರೀಕುವರೆಗೂ ಏನು ನಾವು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಹಯೋಗದಲ್ಲಿ ದಿವಂಗತ ಆಲಂಗೂರು ಸೀನಣ್ಣರವರ ಪುಣ್ಯಸ್ಮರಣೆ 14ನೇ ಪುಣ್ಯ ಸ್ಮರಣೆ ಅಂಗವಾಗಿ ನಾವೇನೋ ಒಂದು ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜನೆ ಮಾಡಿದ್ದೀವಿ. ಈ ಒಂದು ಟೂರ್ನಮೆಂಟ್ಗೆ ಪಕ್ಷಾತೀತವಾಗಿ ಎಲ್ಲರೂ ತಾಲೂಕಿನಾದ್ಯಂತ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ. ಅಲ್ಲಿಗೆ ಬಂದು ಕೆಲವರು ಶುಭ ಕೋರಿದ್ದಾರೆ, ಕೆಲವರು ದೂರವಾಣಿ ಕರೆ ಮೂಲಕ ಶುಭ ಕೋರಿದ್ದಾರೆ, ಇನ್ನು ಕೆಲವರು ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಎಲ್ಲ ನಾವು ಏನು ಕಾರ್ಯಕ್ರಮ ಮಾಡಿದ್ದೀವಿ ಅದರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಅವ್ರಿಗೆಲ್ರಿಗೂ
ನಮ್ಮ ಎರಡೂ ಸಂಘಟನೆ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ, ಏನು ನಾವೊಂದು ಕರೆ ಕೊಟ್ಟಿದ್ದಕ್ಕೆ ತಾಲೂಕಿನಾದ್ಯಂತ ಎಲ್ಲ ಕ್ರೀಡಾಪಟುಗಳು ಬಂದು ಆ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿ ತಮ್ಮ ತಂಡಗಳನ್ನು ನೋಂದಾಯಿಸಿಕೊಂಡು ಸುಸೂತ್ರವಾಗಿ, ಈಗ ಕೆಲವೊಂದು ಕಡೆ ಗಲಾಟೆ ಅದು ತಂಟೆ ತಕರಾರು ಆಗ್ತಾ ಇತ್ತು, ಯಾವುದೇ ಗಲಾಟೆಗಳಿಲ್ದಿರ ನಾವು ಏನು ಅಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ಎಲ್ಲ ತಂಡದವರು ನಮ್ಮೊಂದಿಗೆ ಒಡನಾಟ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಸುಸೂತ್ರವಾಗಿ ಅದನ್ನು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರ. ನಮ್ಮ ಎಲ್ಲರ ಪರವಾಗಿ ನಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಮತ್ತು ಏನೀಗ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ, ಈ ಕಾರ್ಯಕ್ರಮದ ಉದ್ದೇಶಗಳು ಏನಿತ್ತು ಅಂದರೆ ನಮ್ಮ ಈಗ ಯುವ ಜನತೆ ಏನಿದ್ದಾರೆ ಅವರು, ನಮ್ಮ ಯುವ ಜನತೆ ಈಗ ನೆನ್ನೆ ನಮ್ಮ ಮುನ್ಸಾಮಣ್ಣವ್ರು ಹೇಳ್ತಾ ಇದ್ರು, ಯುವ ಜನತೆ ಬೇರೆ ಬೇರೆ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಆ ಒಂದು ನಿಟ್ಟಿನಲ್ಲಿ ನಾವು ಇದೇ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ದಯವಿಟ್ಟು ನಾವು ಈ ಥರದ ಕಾರ್ಯಕ್ರಮಗಳನ್ನ ಮಾಡಿದಾಗ ಎಲ್ಲರೂ ಯುವ ಜನರು ಬೇರೆ ನಿಮ್ಮ ಒಂದು ಮೈಂಡ್ ಏನಿದೆ ಅದನ್ನು ಬೇರೆ ಕಡೆ ಹೋಗ್ದಿರ ಒಂದು ಯಾವುದೋ ಒಂದು ಆಟದ ಮೇಲೆ, ಕ್ರೀಡೆ ಮೇಲೆ ಇಡಿ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟಕ್ಕೆ ಹೋಗಿ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳು ನಡೀತಾ ಇರುತ್ತೆ, ಅದರಲ್ಲೆಲ್ಲ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ನಾವೇನೋ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅದು ಗ್ರಾಮಾಂತರ ಮಟ್ಟದ ಕಾರ್ಯಕ್ರಮ. ನಮ್ಮ ಬಾಲವಣ್ಣವ್ರು ಮೊನ್ನೆನೇ ಹೇಳ್ತಾ ಇದ್ರು, ಇದಾಗಿದ ತಕ್ಷಣ ನಾವು ನಗರ ಮಟ್ಟದಲ್ಲಿ ಒಂದು ಮಾಡೋಣ, ಇದೇ ಥರ ಇದು ಯಶಸ್ವಿ ಮಾಡಿ ನಗರ ಜನಕ್ಕೂ ಒಂದು ಕ್ರೀಡಾಕೂಟ ಏರ್ಪಾಟ್ ಮಾಡೋಣ, ಎಲ್ಲರೂ ಭಾಗವಹಿಸಲಿ, ಎಲ್ಲೆಲ್ಲಿ ಯಾವ ಒಂದು ಮೂಲೆಯಲ್ಲಿ ಏನೇನು ಅವರು ಕ್ರೀಡಾಕಾರರಿದ್ದಾರೆ ಅವರೆಲ್ಲ ಬರಲಿ, ಮುಂದೆ ಬರಲಿ, ಅವ್ರಿಗೊಂದು ವೇದಿಕೆ ರೆಡಿ ಮಾಡೋಣ. ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಉನ್ನತ ಮಟ್ಟಕ್ಕೆ ಹೋಗಲಿ, ಹೆಚ್ಚೆಚ್ಚು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟಗಳಲ್ಲಿ ಭಾಗವಹಿಸಲಿ, ನಮ್ಮ ತಾಲೂಕಿನ ಕೀರ್ತಿ ಪತಾಕೆಯನ್ನು ಮುಂದೆ ತರಲಿ ಅಂತ ಹೇಳಿದ್ದಾರೆ. ಇದಕ್ಕೆ ನಾವೆಲ್ಲರೂ ಈಗ ಮುಂದಿನ ದಿನಗಳಲ್ಲಿ ಅದನ್ನು ಚರ್ಚೆ ಮಾಡಿ ಅದನ್ನೊಂದು ತೀರ್ಮಾನ ತಗೊಂಡು ಕೈಗೊಳ್ತೀವಿ. ದಯವಿಟ್ಟು ಎಲ್ಲರೂ ಯುವಕರಲ್ಲಿ ನಾವು ಬೇಡ್ಕೊಳ್ಳೋದೇನೆಂದರೆ, ಬೇರೆ ಯಾವುದೇ ಒಂದು ದುಶ್ಚಟಗಳಿಗೆ ಬಲಿಯಾಗಬೇಡಿ. ದಯವಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ, ಈಗ ನಿಮ್ಮ ತಂದೆ ತಾಯಿ ಇದ್ದಾರೆ, ಅವರ ಒಂದು ನೇತೃತ್ವದಲ್ಲಿ ಏನು ಅವ್ರು ನಮ್ಮ ಈಗ ಯಾವುದೇ ತಂದೆ ತಾಯಿ ಅಂದ್ಕೊಳ್ಳೋದು ಒಂದೇನೆ, ನಾವು ಕಷ್ಟಪಟ್ಟಿರೋ ಥರ ನಮ್ಮ ಮಕ್ಕಳು ಪಡೋದು ಬೇಡ, ಅವರು ಒಳ್ಳೆ ದಾರಿಯಲ್ಲಿ ಹೋಗ್ಲಿ ಅಂತ ಹೇಳ್ಬಿಟ್ಟು ತಮಗೆ ಶಿಕ್ಷಣ ಕೊಡಿಸ್ತಾರೆ, ಎಲ್ಲನೂ ಕೊಡಿಸ್ತಾರೆ. ದಯವಿಟ್ಟು ಅದನ್ನು ತಿಳ್ಕೊಂಡು ಎಲ್ಲರೂ ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳ್ತಾ, ಎಲ್ರಿಗೂ ಮತ್ತೊಮ್ಮೆ ಎಲ್ಲ ಕ್ರೀಡಾಕಾರರಿಗೂ ಮತ್ತು ಎಲ್ಲ ತಾಲೂಕಿನ ಜನತೆಗೂ ಪಕ್ಷಾತೀತವಾಗಿ ಯಾರು ಬಂದಿದ್ರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ರಿಗೂ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಅಭಿನಂದನೆ ತಿಳಿಸ್ತಾ ಇದ್ದೀವಿ. ಮೊದಲನೇದಾಗಿ ಅಖಿಲ ಕರ್ನಾಟಕ ಜನಸೇನಾ ಅಧ್ಯಕ್ಷರಾದ ಹಾಗೂ ಸಂಶೋಧಕರಾದ ವಾಣಿಗನಹಳ್ಳಿ ಬಾಲಕೃಷ್ಣ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹರೀಶ್ ಗೌಡ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀವಿ. ಹಾಗೂ ಗೌರವಾಧ್ಯಕ್ಷರಾದ ಪ್ರಕಾಶ್ ಗೌಡ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀವಿ. ಹಾಗೂ ಕಿರಣ್ ಅವ್ರಿಗೂ ಹಾಗೂ ನಾಗರಾಜನ್ ಅವ್ರಿಗೂ ಸಹ ಅಭಿನಂದನೆ ತಿಳಿಸ್ತಾ ಇದ್ದೀವಿ. ಚಲಪಲ್ಲಿ ಗ್ರಾಮದಲ್ಲಿ ಟೂರ್ನಮೆಂಟ್ ಇಕ್ಬೇಕಾದ್ರೆ ಜಾಸ್ತಿ ಫೀಲ್ಡ್ ಎಲ್ಲಿಗೆ ಬೇಕು ಅಂತ ತೊಂದರೆ ಇದಿತ್ತು. ಅದು ಚಲಪಲ್ಲಿ ಗ್ರಾಮದಲ್ಲಿ ಇಡಬೇಕು ಅಂತ ನಮ್ಮ ವಾಣಿಗನಹಳ್ಳಿ ಬಾಲಕೃಷ್ಣ ಸರ್ ಅವ್ರಿಗೆ ಹೇಳಿದೆ ಆಯ್ತಪ್ಪ, ಅಲ್ಲೇ ಇಕ್ಕೋಣ, ಎಲ್ಲದಲ್ಲಿ ನೀವು ನೋಡಿಕೊಂಡು ಚೆನ್ನಾಗಿ ಮಾಡ್ಕೊಂಡು ಇರಬೇಕು ಅಂತ ಹೇಳಿದ್ರು. ಅವರಿಗೆ ಮೊದಲಾಗಿ ಅವರಿಗೆ ನಮ್ಮೂರಿನ ಗ್ರಾಮಸ್ಥರ ಪರವಾಗಿ ಅದ್ಧೂರಿಯಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ವಿ. ಯಾಕಂದರೆ ನಮ್ಮ ವಾಣಿಗನಹಳ್ಳಿ ಬಾಲಕೃಷ್ಣ ಅವರು ಎಲ್ಲರ ಹತ್ರ ದುಡ್ಡಿರತ್ತೆ, ಆದರೆ ಯಾರೂ ಸಹಾಯ ಮಾಡೋರು ಮನಸ್ಸಿರಿ ಇರಲ್ಲ, ಯಾರಿಗೂ ಇರಲ್ಲ. ಯಾಕಂದರೆ ಇದು ಒಂದು ವರ್ಷದಿಲ್ಲ, ಫುಡ್ ಕಿಟ್ ವಿತರಣೆ ಮಾಡಿದೆ, ವರ್ಷ ಒಂದೊಂದು ವಿತರಣೆ ಮಾಡ್ತಾಯಿದ್ದಾರೆ. ನಮ್ಮೂರಿಗೆ ಆದಷ್ಟು ಪ್ರತಿಯೊಂದು ಮನೆಗೂ ಒಂದು 100ರಿಂದ 200 ಮನೆ ಇದೆ. ಪ್ರತಿಯೊಂದು ಮನೆಗೂ ಅವ್ರ ಸೇವೆಯ 100% ಇದೆ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ವಿ. ಅವರಿಗೆ ನಾವು ನಮ್ಮೂರಿನ ಗ್ರಾಮಸ್ಥರ ಪರವಾಗಿ, ನಮ್ಮೂರಿನ ಎಲ್ಲರೂ ಪರವಾಗಿ ಅವರಿಗೆ ಅಭಿನಂದನೆ ತಿಳಿಸ್ತೀನಿ. ಇಷ್ಟು ಮಾತ್ರ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಅಭಿನಂದನೆ ಗಮನಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.